ಎಂಟ ಇದೊಂದು ತಿಂಗಳಲ್ಲಿ ಅದು ಎಂತೆಂಥದ್ದೆಲ್ಲ ನೋಡ್ದತ್ ಮರೆ. ಹೌದಲ್ಲ ಪಚ್ಚಿ, ಅದೆಲ್ಲ ಎಣ್ಸ್ಕೊಂಡ್ರೆ ಈ ಮೈ ಕೈ ಈಗ ರಾಮ ಎದ್ದು ನಿಂತ್ಕೊಂಡು ನಿಲ್ಕೊಂಡು ರಾಮ ಎದ್ದು ನಿಂತ್ಕೊಂಡು ನಿಲ್ಕೊಂಡು ಇದು ಹುಲ್ಲಲ್ದಾನೆ ಇದೆ. ಅದಲ್ಲ ಮರೆಯ, ಇದು ಮರೆಯ. ಏ ನೀ ಹೇಳೋದು ಕೇಳ್ತಾ ಇದ್ರೆ ನನಗೊಂದಮ್ನಿ ಜ್ಞಾನೋದಯ ಆದಂಗಿತ್ತ. ಅಂತ ಬಜ್ಜಿ ನಮಗೆ ಗೊತ್ತಿಲ್ಲದೆ ಅದು ಯಾವತ್ತೂ ಈಚಲ್ ಮರದ ಕೂತ್ಕೊಂಡು ಜಾನೋದಯ ಅದು ನಿಂಗೆ ಹಂಗಲ್ದ ಮರೆಯ, ಕೂತ್ಕೊಂಡಿದ್ದಲ್ಲ, ಹೋರಾಡಿದ್ದು, ತಲೆಗೆ ತಲೆ ಕೊಟ್ಟು ಹೋರಾಡಿದ್ದು. ಕಿಡ್ನಾಪ್ ಅಂದ್ರೆ ಏನು ಹುಡುಗಾಟದ ವಿಷಯ ಅಂತ ಅನ್ಕೊಂಡೇನಾ? ಅವತ್ತು ನಾನು ಹೆಡ್ ಮಾಸ್ಟರ್ನ ಕಿಡ್ನಾಪ್ ಮಾಡ್ಲೆ ಅಂತ ಆಗಿದ್ದಿದ್ರೆ ಇವತ್ತಿಗೆ ಶಂಕರಣ್ಣನ ಪಿಂಡ ಬಿಡಕ್ಕೆ ನಾನೇ ಬರ್ಕಿತ್ತು. ಅಲ್ಲ ಬಜ್ಜಿ, ಕಿಡ್ನಾಪ್ ಮಾಡೋದು ಬೋನ್ ಅಲ್ದಾನ? ಏ ಮುಚ್ಚಬಾಯ್ನ, ನಿಂಗೆ ಅಂತ ಗೊತ್ತಿತ್ತಾ? ಎಂತ ನೋಡಿದ್ಯಾ ನೀನು ಅವತ್ತ? ನೋಡ್ದೆ ಮಾಡ್ದೆ ಅಂತ ಹೇಳ್ಬೇಡ. ಇಷ್ಟಕ್ಕೆಲ್ಲ ಕಾರಣ ಈ ಪಚ್ಚಿ ಒಳಗೆ ಅವನಿಗೆ ಗೊತ್ತಿಲ್ಲದ ಒಂದು ಅದೃಶ್ಯ ಶಕ್ತಿ ಇತ್ತು. ಒಂಥರ ಊರು ಉದ್ಧಾರ ಮಾಡೋ ಶೂರ. ನನಗೆ ಗೊತ್ತಿಲ್ಲದೆ ನನ್ನ ಒಳಗಡೆ ಒಂಥರ ಪವಾಡ ನಡೀತಾ ಇತ್ತ. ಈ ನಾಯಕನ ಗುಣ ಅನ್ನೋದಿದ್ದಲ್ಲ, ಅದು ಹುಟ್ಟಿನಿಂದ ಬರೋದಲ್ದ, ಅವನಿಗೆ ಸಿಗೋ ಅವಕಾಶಗಳು ಅವನನ್ನ ನಾಯಕನನ್ನಾಗಿ ಮಾಡ್ತು. ಇದು ನಾ ಹೇಳಿದ್ದಲ್ದ, ಗಾಂಧೀಜಿ ಹೇಳಿದ್ದು. ಅದಕ್ಕೊಂದು ಉದಾಹರಣೆ ನಾನು. ಇವತ್ತಿಗೆ ನಾನಿಲ್ಲ ಅಂತಂದಿದ್ರೆ ಆ ಶಂಕರಣ್ಣ ಸತ್ತು ಹೋಗಿರ್ತಿದ್ದ. ಅದಕ್ಕೆ ಭುವನ ರೊಚ್ಚಿಗೆದ್ದು ಈ ಉಗ್ರಪ್ಪನ ಸಾಯಿಸ್ತಿದ್ದ. ಆಮೇಲೆ ಗಜೇಂದ್ರ ಅದಕ್ಕೆ ಪ್ರತಿಯಾಗಿ ಈ ಭುವನ್ನ ಸಾಯಿಸ್ತಿದ್ದ. ಆಮೇಲೆ ಮತ್ತೆ ರಮೇಶ್ ಅಣ್ಣ ಪ್ಲಾನ್ ಮಾಡಿ ಈ ಗಜೇಂದ್ರನ ಸಾಯಿಸ್ತಿದ್ದ. ಇಡೀ ಸಂಪಿಗೆ ಹಳ್ಳಿ ರಣರಂಗ ಆಗ್ತಿತ್ತು. ಇಲ್ಕಾಣಿ, ನೀವೆಲ್ಲ ಜೀವ ಇರೋ ತನಕ ಏನೇಳಿ, ಜೀವ ಇರೋ ತನಕ ನನ್ನ ಪಾದ ಸೇವೆ ಮಾಡಿ ಮಾಡಿ ನೀ ಹೇಳೋದು ಒಂದಮ್ಮನಿ ಸರಿ ಮರೆ ಬಚ್ಚಿ. ಆಪದೆಲ್ಲ ಒಳ್ಳೇದಕ್ಕೆ ಆಪದು. ಅದನ್ನು ನೀನು ಮಾಡಿದ್ಯೋ ಬೇರೆ ಯಾರು ಮಾಡಿದ್ರೋ ಅದು ಮುಖ್ಯ ಅಲ್ಲ. ಅದರಿಂದ ನಮ್ಮ ಊರಿಗೆ ಒಳ್ಳೇದಾಯಿತು, ಒಂದಮ್ಮನಿ ನೆಮ್ಮದಿ ಸಿಕ್ತು, ಅದು ಮುಖ್ಯ. ಹೌದಾ ಬಚ್ಚಿ, ಊರಿಗೆ ಒಳ್ಳೇದಾಯ್ತು, ನಂಗೊಂದು ಮದುವೆ ಐತಿ. ನನ್ನ ಮದುವೆ ಅಲ್ಲ, ಆಮೇಲೆ ನಿನಗೊಂದು ಮದುವೆ ಮಾಡ್ತೆ. ಎಂತ ಬೇಕಾರಾಗ್ಲ, ಇವತ್ತು ನಿನಗೆ ಫುಲ್ ಪಾರ್ಟಿ. ನನ್ನ ಖರ್ಚು ನಂಗೆ. ಸೇಂದಿ ಅಂಗಡಿಲಿ ಹಂಡಿ ಖಾಲಿ ಆಪ ತನಕ ಕುಡಿದಾನೆ. ದುಡ್ಡು ಖಾಲಿ ಆದ್ರೂ ಯೋಚನೆ ಮಾಡಿ, ನನ್ನ ಅಪ್ಪನ ಮನೆ ಅಡ ಇಟ್ಟಾದ್ರೂ ಸರಿ, ಇವತ್ತು ನಿಮಗೆ ಪಾರ್ಟಿ ಕೊಡ್ಸೋದೆ. ಮಜ್ಜಾ ಮಾಡ್ರ. ಇದೇ ಮಾತಲ್ದ, ಇದೇ ಮಾತು. ಏ ಗ್ಯಾರಂಟಿನ ಒಳ್ಳೆ ಹೀರೋ ಅದೆಲ್ಲ ಮರ. ಹೀರೋ 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 ನಾನೇ ನಾನೇ ನಾನೇ. ಹೌದು ಮರ, ನೀನೇ ಹೀರೋ. ಬಾ ಭಯಂಕರ ಮರ ನೀನು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?